ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಜಮೀನುಗಳೆಲ್ಲ ಜಲಾವೃತ, ಹೇಳತೀರದಾಗಿದೆ ರೈತರ ಸಂಕಷ್ಟ. ಪ್ರವಾಹ ಭೀತಿ ಎದುರಿಸುತ್ತಿರೋ ಪ್ರದೇಶಗಳು ಯಾವುದು? ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡಿದ್ಯಾರು? ಸರ್ಕಾರದ ವಿರುದ್ಧ ಸಿದ್ದು ಸಿಡಿದೆದ್ದಿದ್ದೇಕೆ? ಒಂದೇ ಪಂಚ್ಗೆ ಬಾಕ್ಸರ್ ಸಾವನ್ನಪ್ಪಿದ್ದೇಕೆ? ರೆಸಾರ್ಟ್ನಲ್ಲಿ ಮೋಜು ಮಸ್ತಿ ಮಾಡ್ತಿರುವ ಜನಪ್ರತಿನಿಧಿಗಳ್ಯಾರು? ಜಮೀನುಗಳೆಲ್ಲ ಜಲಾವೃತ, ಹೇಳತೀರದಾಗಿದೆ ರೈತರ ಸಂಕಷ್ಟ. ಬಿರುಗಾಳಿ ಮಳೆಗೆ ಬದುಕೆ ಕುಸಿದು ಬಿದ್ದಿದ್ ಹೇಗೆ? ಸಮುದ್ರದ ಅಬ್ಬರಕ್ಕೆ ಹೆದರಿ ಸ್ಥಳೀಯ ನಿವಾಸಿಗಳು ಮಾಡಿದ್ದೇನು? ನೋಡೋಣ ಜಲಗಂಡಾಂತರ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ನಿರಂತರ ಮಳೆಯಾಗ್ತಿರೋದ್ರಿಂದ ಹಾವೇರಿ ಜಿಲ್ಲೆಯ ವರದಾ, ಕುಮುದ್ವತಿ, ಧರ್ಮ, ತುಂಗಭದ್ರಾ ನದಿಗಳು ಉಕ್ಕಿ ಹರಿಯುತ್ತಿವೆ. ಇದರಿಂದ ನದಿ ಪಾತ್ರದ ಸಾವಿರಾರು ಎಕರೆ ಜಮೀನುಗಳು ಮುಳುಗಡೆಯಾಗಿವೆ. ಕ್ಯಾಬೇಜ್, ಮೆಕ್ಕೆಜೋಳ, ಕಬ್ಬು, ಸೋಯಾಬೀನ್ ಸೇರಿದಂತೆ ಅಪಾರ ಪ್ರಮಾಣದ ತೋಟಗಾರಿಕೆ, ಕೃಷಿ ಬೆಳೆಗಳು ನೀರು ಪಾಲಾಗಿವೆ. ಕಷ್ಟಪಟ್ಟು ಬೆಳೆ ಬೆಳೆದಿದ್ದ ರೈತರು ಕಂಗಾಲಾಗಿದ್ದು ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆ ಹಾವೇರಿ ಜಿಲ್ಲೆಯ ಹಾಲಗಿ ಹಾಗೂ ಇತರ 10 ಗ್ರಾಮಗಳ ಬೆಳೆ ನಾಶವಾಗಿವೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹೆಬ್ಬರಿಗೆ ಗ್ರಾಮದಲ್ಲಿ ಅವಾಂತರವನ್ನೇ ಸೃಷ್ಟಿಸಿದೆ. ಗ್ರಾಮದಲ್ಲಿ ಸುರಿದ ಬಿರುಗಾಳಿ ಮಳೆಯಿಂದ ವನಜಾಕ್ಷಿ ಎಂಬವರಿಗೆ ಸೇರಿದ ಮನೆ ಕುಸಿದು ಬಿದ್ದಿದೆ. ಮನೆ ಕುಸಿದು ಬಿದ್ದಿದ್ರಿಂದ ಕೂಲಿ ಮಾಡಿ 3 ಮಕ್ಕಳನ್ನು ಸಾಕುತ್ತಿದ್ದ ಮಹಿಳೆ ಕಣ್ಣೀರಿಡ್ತಿದ್ದಾಳೆ. ತುಂಬಾ ಕಷ್ಟದ ಜೀವನ ನಡೆಸ್ತಾ ಇದ್ದೇನೆ, ಇದೀಗ ಮನೆಯೂ ಬಿದ್ದು ಹೋಗಿದೆ. ಯಾರ ಹತ್ರ ನನ್ನ ನೋವು ಹೇಳಿಕೊಳ್ಳಲಿ ಎಂದು ವನಜಾಕ್ಷಿ ಅಳಲು ತೋಡಿಕೊಂಡ್ರು. ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರ ಸುರಿಯುತ್ತಿರುವ ಮಳೆಯಿಂದ ಅಕ್ಕಪಕ್ಕದ ಜಿಲ್ಲೆಗಳಿಗೂ ಎಫೆಕ್ಟ್ ತಟ್ಟಿದೆ. ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಕಂಬಾರಗಣವಿ ಹಳ್ಳದ ಸೇತುವೆ ಜಲಾವೃತವಾಗಿದೆ. ಸೇತುವೆ ಮುಳುಗಡೆಯಾಗಿರುವುದರಿಂದ ಕಂಬಾರಗಣವಿ ಸಂಪರ್ಕ ಕಡಿತವಾಗಿದ್ದು ಸ್ಥಳೀಯರು ಪರದಾಡುವಂತಾಗಿದೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಮತ್ತು ಗಂಗಾವತಿ ಸೇತುವೆ ಮುಳುಗಡೆಯಾಗಿರುವ ಪ್ರದೇಶಗಳಿಗೆ ಸಚಿವ ಶ್ರೀರಾಮುಲು ಭೇಟಿ ನೀಡಿದರು. ನೀರಿನಲ್ಲಿ ನಿಂತುಕೊಂಡೇ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ನದಿಗೆ ಬಿಟ್ಟಿದ್ದಾರೆ, ಜನರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ ಸಚಿವ, ಇನ್ನು ಕಂಪ್ಲಿ ನೂತನ ಸೇತುವೆ ನಿರ್ಮಾಣಕ್ಕೆ ಜಿಒ ಆಗಿದೆ, ಶೀಘ್ರದಲ್ಲೇ ಟೆಂಡರ್ ಪ್ರಕ್ರಿಯೆ ನಡೆಯುತ್ತದೆ ಅಂತ ತಿಳಿಸಿದರು. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಮತ್ತು ಗಂಗಾವತಿ ಸೇತುವೆ ಮುಳುಗಡೆ ಸ್ಥಳಕ್ಕೆ ಶಾಸಕ ಜಿಎನ್ ಗಣೇಶ ಕೂಡ ಭೇಟಿ ನೀಡಿದ್ರು. ಮುಳುಗಡೆಯಾದ ಸೇತುವೆ ವೀಕ್ಷಣೆ ಮಾಡಿ ಸ್ಥಳೀಯರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇದೇ ವೇಳೆ ಉಸ್ತುವಾರಿ ಸಚಿವ ಶ್ರೀರಾಮುಲು ಸಹ ಆಗಮಿಸಿದ್ರು. ಆದರೆ ರಾಮುಲು ಆಗಮಿಸುತ್ತಿದ್ದಂತೆ ಮುಖಾಮುಖಿ ಭೇಟಿಯಾಗದೆ ಶಾಸಕ ಗಣೇಶ್ ತೆರಳಿದ್ರು. ಮಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಮಳೆ ಸಂಕಷ್ಟವನ್ನೇ ತಂದೊಡ್ಡಿದೆ. ಕೆಎಸ್ಆರ್ ರಾವ್ ರಸ್ತೆಯಲ್ಲಿನ ಗಣೇಶ್ ಮಹಲ್ ಹೋಟೆಲ್ನ ಪಾರ್ಕಿಂಗ್ ಜಾಗದ ಕಬ್ಬಿಣದ ಛಾವಣಿ ಮುರಿದು ಬಿದ್ದಿದೆ. ಛಾವಣಿ ಕುಸಿದು ಬಿದ್ದಿದ್ದರಿಂದ ಕೆಳಗೆ ಸಿಲುಕಿದ್ದ 7ಕ್ಕೂ ಅಧಿಕ ಐಷಾರಾಮಿ ಕಾರುಗಳು ಜಖಮ್ಮಾಗಿವೆ. ಮಧ್ಯಾಹ್ನದ ಊಟಕ್ಕೆ ಆಗಮಿಸಿದ್ದ ಗ್ರಾಹಕರು ಕಾರುಗಳು ಜಖಮ್ಮಾಗಿದ್ದು ಅದೃಷ್ಟವಶಾತ್ ಯಾರಿಗೂ ಯಾವುದೇ ರೀತಿಯ ಅಪಾಯವಾಗಿಲ್ಲ. ದಕ್ಷಿಣ ಕನ್ನಡದ ಮೀನಕಳಿಯ ಬೀಚ್ನಲ್ಲಿ ಅಲೆ ಅಬ್ಬರ ಹೆಚ್ಚಾಗ್ತಿರೋದ್ರಿಂದ ಸ್ಥಳೀಯರು ಮನೆ ಬಿಡುವ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ ಬೀಚ್ ಸುತ್ತಮುತ್ತಲಿನ ನಿವಾಸಿಗಳು ಒಂದೊಂದೇ ಮನೆ ಖಾಲಿ ಮಾಡುತ್ತಿದ್ದಾರೆ. ಸ್ಥಳೀಯರು ಸಮುದ್ರ ದಡದಲ್ಲಿರುವ ಜನರ ನೆರವಿಗೆ ನಿಂತಿದ್ದು ಮನೆಯಲ್ಲಿರುವ ಸಾಮಗ್ರಿಗಳನ್ನು ಸಾಗಿಸಲು ಸಹಾಯ ಮಾಡುತ್ತಿದ್ದಾರೆ. ಆದರೆ ಮನೆ ಬಿಟ್ಟು ಹೋಗುವಾಗ ಜನ ಭಾವುಕರಾಗಿ ತೆರಳುತ್ತಿರುವುದು ಸಾಮಾನ್ಯವಾಗಿದೆ. ಬೆಳಗಾವಿ ನಗರದಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ಹೀಗಾಗಿ ಕೇಶವನಗರದಲ್ಲಿ ತಗ್ಗು ಪ್ರದೇಶದ 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಅನ್ನಪೂರ್ಣೇಶ್ವರಿ ನಗರದ ರಸ್ತೆ ಮೇಲೆ ನೀರು ನಿಂತು ವಾಹನ ಸವಾರರು ಪರದಾಟ ಅನುಭವಿಸಿದರು. ವಡಗಾವಿ ಸೇರಿದಂತೆ ಹಲವು ಕಡೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರವಾಗಿದೆ. ಏಕಾಏಕಿ ಚರಂಡಿ ನೀರು ಮನೆಗೆ ನುಗ್ಗಿ ಅಗತ್ಯ ಸಾಮಗ್ರಿಗಳೆಲ್ಲವೂ ನೀರು ಪಾಲಾಗಿವೆ. ಸ್ಥಳೀಯ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ತೆಲಂಗಾಣದಲ್ಲಿ ಪ್ರವಾಹದ ನಡುವೆ ಸಿಲುಕಿದ್ದವರನ್ನ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡಲಾಗಿದೆ. ಆದಿಲಾಬಾದ್ ಜಿಲ್ಲೆಯ ಗೋದಾವರಿ ನದಿ ಪ್ರವಾಹದಲ್ಲಿ ಸಿಲುಕಿದ್ದ ಇಬ್ಬರನ್ನ ಏರ್ಲಿಫ್ಟ್ ಮಾಡಲಾಗಿದೆ. ನದಿಯಲ್ಲಿ ಏಕಾಏಕಿ ಪ್ರವಾಹ ಉಂಟಾಗಿ ಬುಲ್ಡೋಸರ್ ಜೊತೆ ಸಿಲುಕಿದ್ರು. ಸೇನಾ ಹೆಲಿಕಾಪ್ಟರ್ ಮೂಲಕ ನೆರೆಯಲ್ಲಿ ಸಿಲುಕಿದ್ದವರ ರಕ್ಷಣೆ ಮಾಡಲಾಗಿದೆ. ಕ್ಷಣ ಕ್ಷಣ
ತಕ್ಷಣಕ್ಕೂ ಪ್ರವಾಹ ಭೀತಿ ಎದುರಿಸುತ್ತಿರೋ ಪ್ರದೇಶಗಳು ಯಾವುದು? ದೋಣಿ ಇಲ್ಲದೆ ಮನೆಯನ್ನೇ ಸೇರಲಾಗದ ಪರಿಸ್ಥಿತಿ ಎಲ್ಲಿದೆ? ಮತ್ತೆ ಭೂಕುಸಿತ, ಭಾರೀ ವಾಹನಗಳನ್ನು ನಿಷೇಧಿಸಿದೆಲ್ಲಿ? ನೋಡೋಣ ಮಳೆ ಸಂಕಷ್ಟ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಮಂಗಳೂರಿನ ಬೈಕಂಪಾಡಿ ಮೀನಕಳಿ ಬೀಚ್ನಲ್ಲಿ ಅಲೆಗಳು ರೌದ್ರಾವತಾರ ತಾಳಿವೆ. ಸಮುದ್ರದ ರಕ್ಕಸಾಲೆಗಳ ಹೊಡೆತದಿಂದಾಗಿ ಕಣ್ಣೆದುರಲ್ಲೇ ಸೂರು ಕುಸಿದಿದೆ. ಬದುಕು ಅತಂತ್ರವಾಗಿದ್ದು, ರಸ್ತೆಯೂ ಇಲ್ಲ, ಮನೆಯೂ ಇಲ್ಲದೆ ಜನ ಬೀದಿಗೆ ಬಿದ್ದಿದ್ದಾರೆ. ಮತ್ತೊಂದು ಕಡೆ ಮೀನುಗಾರಿಕೆಯ ರಸ್ತೆಯೇ ಕುಸಿದು ಬಿದ್ದಿದೆ. ಊರಿಗೆ ಅಡ್ಡಲಾಗಿ ಇದ್ದ ರಸ್ತೆ ಸದ್ಯ ಬಿದ್ದು ಹೋಗಿದ್ದು, ಈಗ ಅಲೆಗಳು ಸೀದಾ ಮನೆಗಳಿಗೆ ಅಪ್ಪಳಿಸುವ ಆತಂಕ ಎದುರಾಗಿದೆ. ಮತ್ತೊಂದು ಕಡೆ ಮನೆಗಳು ಕೂಡ ಕುಸಿದು ಬಿದ್ದಿವೆ. ಇತ್ತ ಬೆಳಗಾವಿಯ ಖಾನಾಪುರದಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಹೆಮ್ಮಡಗ ಹೊರವಲಯದಲ್ಲಿನ ಹಾಲತ್ರಿ ಹಳ್ಳ ಉಕ್ಕಿ ಹರಿಯುತ್ತಿದೆ. ನದಿಯಂತೆ ಅವತಾರ ತಾಳಿರೋ ಹಳ್ಳದಿಂದ ಗೋವಾ ಸಂಪರ್ಕಿಸುವ ಹೆದ್ದಾರಿ 4 ಬಂದ್ ಆಗಿದೆ. ಮುಂಜಾಗ್ರತವಾಗಿ ಪೊಲೀಸರು ರಸ್ತೆಯಲ್ಲೇ ಬ್ಯಾರಿಕೇಡ್ ಹಾಕಿ ಸಂಚಾರ ಬಂದ್ ಮಾಡಿದ್ದಾರೆ. ಇದರಿಂದ 30ಕ್ಕೂ ಅಧಿಕ ಗ್ರಾಮಗಳ ಸಂಪರ್ಕವೇ ಕಡಿತವಾಗಿದೆ. ತುಂಗಭದ್ರಾ ಜಲಾಶಯದಿಂದ ಭಾರೀ ನೀರು ಹೊರಬಿಡುತ್ತಿರುವುದರಿಂದ ಬರೀ ಅವಾಂತರಗಳು ಸಂಭವಿಸುತ್ತಿವೆ. ಈ ನಡುವೆ ಬಳ್ಳಾರಿಯ ಕಂಪ್ಲಿಯ ಹೊಳೆ ಆಂಜನೇಯನಿಗೆ ಜಲದಿಗ್ಬಂಧನ ಹಾಕಿದೆ. ಈಗಾಗಲೇ ದೇವಸ್ಥಾನದ ಆವರಣದೊಳಗೆಲ್ಲ ನೀರು ನುಗ್ಗಿದ್ದು, ಕೋಟೆ ಪ್ರದೇಶದ ಹಲವು ಮನೆಗಳು ಕೂಡ ಜಲಾವೃತವಾಗಿವೆ. ಭಾರೀ ಮಳೆಯಿಂದ ತುಂಗಭದ್ರಾ ನದಿ ಪ್ರವಾಹದಂತೆ ಉಕ್ಕಿ ಹರಿಯುತ್ತಿದೆ. ಇದರಿಂದಾಗಿ ತುಂಗಭದ್ರಾ ಡ್ಯಾಂನಿಂದ ಅಪಾರ ನೀರು ರಿಲೀಸ್ ಮಾಡಲಾಗುತ್ತಿದೆ. ಪರಿಣಾಮ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಸಿಂಗಟಾಲೂರ ಬ್ಯಾರೇಜ್ ಸಂಪೂರ್ಣ ಭರ್ತಿಯಾಗಿದೆ. ಹೀಗೆ ಬ್ಯಾರೇಜ್ ಫುಲ್ ಆಗುತ್ತಿದ್ದಂತೆ ತುಂಗಭದ್ರಾ ನದಿ ಪಾತ್ರದ ಗ್ರಾಮಗಳ ಜನರಿಗೆ ಆತಂಕ ಎದುರಾಗಿದೆ. ತುಂಗಭದ್ರಾ ಜಲಾಶಯ ಭರ್ತಿಯಾಗಿರೋದ್ರಿಂದ ನದಿ ಪಾತ್ರದ ಜನತೆಗೆ ಕ್ಷಣ ಕ್ಷಣಕ್ಕೂ ಭೀತಿ ಕಾಡುತ್ತಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಜನತೆಗೂ ಪ್ರವಾಹದ ಆತಂಕ ಶುರುವಾಗಿದೆ. ಬಾಲರಾಜ್ ಘಾಟ್, ಮೇದಾರಗಲ್ಲಿಗೆ ನೀರು ನುಗ್ಗುವ ಸಾಧ್ಯತೆ ಇದೆ. ಇನ್ನು ತುಂಗಭದ್ರಾ ಪಟ್ಟಣಕ್ಕೆ ಹೊಂದಿಕೊಂಡಿದ್ದು ಯಾವುದೇ ಕ್ಷಣದಲ್ಲಾದರೂ ಮನೆಗಳಿಗೆ ನೀರು ನುಗ್ಗಲಿದೆ. ಇದರಿಂದ ಸ್ಥಳೀಯರು ಸಂಕಷ್ಟ ಆಲಿಸದ ಶಾಸಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈಗಾಗಲೇ ನಲುಗಿ ಹೋಗಿರೋ ಮಡಿಕೇರಿಗೆ ಮತ್ತಷ್ಟು ಕಂಟಕ ಎದುರಾಗಿದೆ. ಯಾಕಂದ್ರೆ ಮಳೆಯಿಂದ ಭೂಮಿ ಕುಸಿಯುತ್ತಿದ್ರೆ, ಮತ್ತೊಂದು ಕಡೆ ಭಾರಿ ಮಳೆಗೆ ರಾಜ್ಯ ಹೆದ್ದಾರಿ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿದೆ. ಮರ ಬಿದ್ದಿದ್ರಿಂದ ಮಡಿಕೇರಿಯ ಸಂಪಿಗೆ ಕಟ್ಟೆ ಬಳಿ 3 ವಿದ್ಯುತ್ ಕಂಬಗಳು ಹೆದ್ದಾರಿಯಲ್ಲಿ ಬಿದ್ದಿವೆ. ಇದರಿಂದ ಮಡಿಕೇರಿ ನಗರದಲ್ಲಿ ಬೆಳಗಿನಿಂದಲೇ ವಿದ್ಯುತ್ ಕಟ್ ಆಗಿದೆ. ಮಂಗಳೂರಿನ ಮೂಡಬಿದ್ರೆಯ ಪಂಚಗ್ರಾಮದಲ್ಲಿ ಭಾರಿ ಅವಾಂತರ ಆಗಿದೆ. ನಂದಿನಿ ನದಿ ತುಂಬಿ ಹರಿದ ಪರಿಣಾಮ ಭತ್ತದ ಗದ್ದೆಗಳು ಮುಳುಗಡೆಯಾಗಿವೆ. ಇಷ್ಟೇ ಅಲ್ಲ, ಮನೆ ಸೇರಲು ದೋಣಿಯಲ್ಲೇ ಜನ ಸಂಚಾರ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ನಂದಿನಿ ನದಿಗೆ ತಡೆಗೋಡೆ ಇಲ್ಲದರಿಂದ ಪ್ರವಾಹ ಸೃಷ್ಟಿಯಾಗಿದ್ದು, ಸೂಕ್ತ ಪರಿಹಾರ ಕೊಡುವಂತೆ ಜನರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ನಿರಂತರ ಮಳೆಯಿಂದಾಗಿ ಶಿರಾಡಿ ಘಾಟ್ನಲ್ಲಿ ಮತ್ತೆ ಭೂಕುಸಿತವಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೋಣಿಗಲ್ ಸಮೀಪ ರಸ್ತೆ ನೆಲಕಚ್ಚಿದೆ. ಇದರಿಂದ ಭಾರಿ ವಾಹನಗಳ ಸಂಚಾರ ನಿಷೇಧ ಮಾಡಲಾಗಿದೆ. ಇನ್ನು ಕಳೆದ ವಾರವಷ್ಟೇ ಹೆದ್ದಾರಿಯಲ್ಲಿ ಅಲ್ಪ ಪ್ರಮಾಣದ ರಸ್ತೆ ಕುಸಿದಿತ್ತು. 4 ದಿನದ ಹಿಂದೆ ಪಿಡಬ್ಲ್ಯೂಡಿ ಸಚಿವರು ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಈಗ ದೋಣಿಗಲ್ ಸಮೀಪ ಮತ್ತೆ ರಸ್ತೆ ಕುಸಿದು ಬಿದ್ದಿದೆ. ಇದರಿಂದ ಭಾರಿ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಕೊಡಲಾಗಿದೆ. ತುಂಗಭದ್ರಾ ಹೊಡೆತದಿಂದ ಕೆಲವೆಡೆ ಅವಾಂತರ ಆಗಿದ್ರೆ, ಮತ್ತೊಂದು ಕಡೆ ಕೊಪ್ಪಳ ತಾಲೂಕಿನಲ್ಲಿರೋ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದ್ದಕ್ಕೆ ಬಾಗಿನ ಅರ್ಪಿಸಲಾಗಿದೆ. ನೀರಾವರಿ ನಿಗಮದ ಅಧಿಕಾರಿಗಳು ಗಂಗಾ ಪೂಜೆ, ಮಹಾಗಣಪತಿ ಪೂಜೆ ಮಾಡಿ ಬಾಗಿನ ಕೊಟ್ಟಿದ್ದಾರೆ. ಈ ವೇಳೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಮತ್ತು ಸಂಸದ ಸಂಗಣ್ಣ ಕರಡಿ ಸೇರಿ ಅಧಿಕಾರಿಗಳು ಭಾಗಿಯಾಗಿದ್ದರು. ಸೇತುವೆ ಮೇಲೆಯೇ ಯುವಕನಿಗೆ ಅಧಿಕಾರಿಯಿಂದ ಕಪಾಳ ಮೋಕ್ಷ ಮಾಡಿದ್ಯಾಕೆ? ನೆರೆ ಹಾನಿ ವೀಕ್ಷಣೆಗೆ ಬಂದಿದ್ದ ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡಿದ್ಯಾರು? ಮಳೆ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಸಿದ್ದು ಸಿಡಿದೆದ್ದಿದ್ದೇಕೆ? ನೋಡೋಣ ವರುಣ ವಿಪತ್ತು ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ನಿರಂತರ ಮಳೆಗೆ ಉತ್ತರ ಕನ್ನಡದ ಅಂಬೇಲಿ ಗ್ರಾಮದಲ್ಲಿ ಮನೆಗೆ ನೆಲಸಮ ಆಗೋಗಿದೆ. ಮನೆ ಕುಸಿಯುವ ವೇಳೆ ಯಾರೊಬ್ಬರು ಇಲ್ಲದೆ ಇದ್ದಿದ್ರಿಂದ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಕುಟುಂಬಸ್ಥರು ಮನೆ ಇಲ್ಲದೆ ಬೀದಿಗೆ ಬಿದ್ದಿದ್ದು ಪರಿಹಾರ ನೀಡುವಂತೆ ಆಗ್ರಹಿಸುತ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಕಂದಾಯ ನಿರೀಕ್ಷಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಷ್ಟೇ ಅಲ್ಲ, ನಿರಂತರ ಮಳೆಯಿಂದಾಗಿ ಕಾರವಾರದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಸತತ ಮಳೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಸಾಲ್ಕೋಡ ಹಳ್ಳ ತುಂಬಿ ಹರಿಯುತ್ತಿದೆ. ಹಳ್ಳದ ಅವತಾರಕ್ಕೆ ಸಾಲ್ಕೋಡ ಗ್ರಾಮಕ್ಕೆ ಸೇತುವೆ ಇಲ್ಲದೆ ಜನರು ಪರದಾಡ್ತಿದ್ದಾರೆ. ಇನ್ನು ಗ್ರಾಮಸ್ಥರು ಪ್ರತಿ ವರ್ಷ ಇದೇ ಸಮಸ್ಯೆ ಎದುರಿಸುತ್ತಿದ್ದಾರೆ. ಹೀಗಾಗಿ ಗ್ರಾಮಸ್ಥರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ಹೊರಹಾಕ್ತಿದ್ದಾರೆ. ಕೊಪ್ಪಳ
ತಾಲೂಕಿನ ಮುನಿರಾಬಾದ್ ಬಳಿಯ ಕಿರು ಸೇತುವೆ ಮೇಲೆ ಹುಚ್ಚಾಟ ಮಾಡಿದ ಯುವಕನಿಗೆ ಅಧಿಕಾರಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಮುನಿರಾಬಾದ್ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ. ಆದರೆ ಜಲಾಶಯದ ಬಳಿ ಯುವಕ ಯುವತಿಯರು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಎಂಜಾಯ್ ಮಾಡುತ್ತಿದ್ದಾರೆ. ಕ್ರಸ್ಟ್ ಗೇಟ್ ಕೂಗಳತೆ ದೂರದಲ್ಲಿ ಇರುವ ಕಿರು ಸೇತುವೆ ಮೇಲೆ ಹುಚ್ಚಾಟ ಮಾಡಿದ್ದಾರೆ. ಅಧಿಕಾರಿಗಳು ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಮುಳ್ಳಿನ ಬೇಲಿ ಹಾಕಿದ್ರೂ ಯುವಕ ಯುವತಿಯರು ಮಾತ್ರ ಮಾತು ಕೇಳ್ತಿಲ್ಲ. ಇದರಿಂದ ರೊಚ್ಚಿಗೆದ್ದ ಇಇ ಶಿವಶಂಕರ್ ಯುವಕನಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಅಧಿಕಾರಿ ರೊಚ್ಚಿಗೇಳ್ತಿದ್ದಂತೆ ಯುವಕ ಯುವತಿಯರು ಕಾಲ್ಕಿತ್ತಿದ್ದಾರೆ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದಲ್ಲಿ ನೀರು ಬಿಡಲಾಗಿದೆ. ಚಿಕ್ಕೋಡಿ ತಾಲೂಕಿನ ಹಿಪ್ಪರಗಿ ಹಾಗೂ ಆಲಮಟ್ಟಿ ಜಲಾಶಯದಿಂದಲೂ ನೀರು ಹೊರ ರಿಲೀಸ್ ಮಾಡಲಾಗಿದೆ. ಇದರಿಂದ ಚಿಕ್ಕೋಡಿ ತಾಲೂಕಿನ 2 ಕೆಳಹಂತ ಸೇತುವೆ ಜಲಾವೃತವಾಗಿದೆ. ವೇದಗಂಗಾ ನದಿಯಿಂದ 5 ಸೇತುವೆಗಳು ಮುಳುಗಿದ್ರೆ ನಿಪ್ಪಾಣಿ ತಾಲೂಕಿನಲ್ಲೂ 5 ಸೇತುವೆಗಳು ನೀರಿನಲ್ಲಿ ಮುಳುಗಿವೆ. ಮತ್ತೊಂದು ಕಡೆ ದೂದ್ಗಂಗಾ ನದಿಯಿಂದ 2 ಸೇತುವೆ ಜಲಾವೃತವಾಗಿದ್ರೆ ನೀರಿನ ಪ್ರಮಾಣ ಹೆಚ್ಚಾದಲ್ಲಿ ಕುಡಚಿ ಸೇತುವೆ ಕಣ್ಮರೆಯಾಗಲಿದೆ. ಅಲ್ಲದೆ ಮಹಾರಾಷ್ಟ್ರ ಸಂಪರ್ಕ ಬಂದ್ ಆಗಲಿದೆ. ಶಿವಮೊಗ್ಗದ ಶೇಷಾದ್ರಿಪುರಂ ಬಡಾವಣೆಯಲ್ಲಿ ನೆರೆಹಾನಿ ವೀಕ್ಷಣೆಗೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡಗೆ ನಿವಾಸಿಗಳು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಾಟಾಚಾರಕ್ಕೆ ಬಂದು ಭೇಟಿ ನೀಡಿ ಹೋಗ್ತೀರಿ, ಮಳೆ ನೀರು ಮನೆಗಳಿಗೆ ನುಗ್ಗಿ ವಸ್ತುಗಳೆಲ್ಲ ಜಲಾವೃತ ಆಗ್ತಿವೆ, ಕುಡಿಯುವ ನೀರು ಕಲುಷಿತಗೊಂಡು ಕೊಳಚೆ ನೀರು ಬರ್ತಿದೆ, ಅಧಿಕಾರಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಿಲ್ಲ ಅಂತ ಸ್ಥಳೀಯರು ಸಚಿವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಮಳೆಯಿಂದಾಗಿ ಶ್ರೀಮಂಗಲ ನಾಲ್ಕೇರಿ ಗ್ರಾಮದ ಸಂಪರ್ಕ ಸೇತುವೆ ಜಲಾವೃತವಾಗಿದೆ. ಸೋಮಾರ್ಪೇಟೆ ತಾಲೂಕಿನಾದ್ಯಂತವೂ ಭಾರೀ ಮಳೆಯಾಗಿದೆ. ಬಿಟ್ಟು ಬಿಡದೆ ಬರ್ತಿರುವ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಹೀಗಾಗಿ ತಾಲೂಕಿನ ಹಲವು ಶಾಲಾ ಕಾಲೇಜುಗಳಿಗೆ ಇಂದು ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಸೋಮಾರ್ಪೇಟೆಯ ಚೆನ್ನಮ್ಮ ಪದವಿ ಪೂರ್ವ ಕಾಲೇಜು, ಸಂತ ಜೋಸೆಫ್ ಪ್ರಾಥಮಿಕ ಪ್ರೌಢ ಪದವಿ ಕಾಲೇಜು, ಗರಗಂದೂರಿನ ಸೂರ್ಲಬ್ಬಿ ಗ್ರಾಮದ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮಳೆ ಹಾನಿ ತಡೆಗೆ ಸರ್ಕಾರ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ. ಮನೆಗಳಿಗೆ ಹಾನಿಯಾದ ಮೇಲೆ ನೋಡಲು ಹೋಗ್ತಾರೆ ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಕಲಬುರಗಿಯ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಸಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ನೆರೆಹಾನಿ ಸ್ಥಳಕ್ಕೆ ಹೋಗಿಲ್ಲ. ಸಿಎಂ ಬೊಮ್ಮಾಯಿ ಭೇಟಿ ನೀಡಿದ ಮೇಲೆ ಹೋಗ್ತಿದ್ದಾರೆ. ಪ್ರವಾಹ ನಷ್ಟಕ್ಕೆ ಒಳಗಾದವರಿಗೆ ತಕ್ಷಣ ಪರಿಹಾರ ನೀಡಬೇಕು. 2019ರಲ್ಲಿ ಮನೆ ಕಳೆದುಕೊಂಡವರಿಗೆ ಇನ್ನೂ ಮನೆ ಕೊಟ್ಟಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ರಿಲೀಸ್ ಮಾಡಲಾಗಿದೆ. 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಹೊರಬಿಟ್ಟಿದ್ದಾರೆ. ಇದರಿಂದ ಗಂಗಾವತಿ ತಾಲೂಕಿನ ಚಿಕ್ಕ ಜಂತಕಲ್ ಬಳಿಯ ಸೇತುವೆ ಮುಳುಗಡೆಯಾಗಿದೆ. ಗಂಗಾವತಿ ಮತ್ತು ಕಂಪ್ಲಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು ವಾಹನ ಸಂಚಾರವು ಸಂಪೂರ್ಣ ಬಂದ್ ಆಗಿದೆ. ಇತ್ತ ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಕೃಷ್ಣಾ ನದಿಯಲ್ಲಿ ಒಳಹರಿವು ಹೆಚ್ಚಳವಾಗಿದೆ. ಸದ್ಯ ಹಿಪ್ಪರಗಿ ಬ್ಯಾರೇಜ್ನ ಒಳಹರಿವು 1,13,000 ಕ್ಯೂಸೆಕ್ ಇದೆ. ಕ್ಷಣ ಕ್ಷಣಕ್ಕೂ ನೀರಿನ ಪ್ರಮಾಣ ಹೆಚ್ಚುತ್ತಿದೆ. ಇದರಿಂದಾಗಿ ಕೃಷ್ಣಾ ತೀರದ ಜಮಖಂಡಿ, ರಬಕವಿ, ಬನಹಟ್ಟಿ ಭಾಗದಲ್ಲಿ ಪ್ರವಾಹ ಆತಂಕ ಶುರುವಾಗಿದೆ. ನದಿ ಪಾತ್ರದ ಜನರಿಗೆ ಎಚ್ಚರದಿಂದ ಇರಲು ಜಿಲ್ಲಾಡಳಿತ ಖಡಕ್ ಸೂಚನೆ ಕೊಟ್ಟಿದೆ. ಒಂದೇ ಪಂಚ್ಗೆ ಬಾಕ್ಸರ್ ಸಾವನ್ನಪ್ಪಿದ್ದೇಕೆ? ಸ್ಪರ್ಧೆ ಆಯೋಜಕರಿಂದಲೇ ನಡೆದ ಅನಾಹುತ. ಮಸೀದಿ ಪ್ರೆಸಿಡೆಂಟ್ ಹುದ್ದೆಗಾಗಿ ನಡೆದಿದ್ದ ಕಾರ್ಪೊರೇಟರ್ ಪತಿ ಮರ್ಡರ್. ಬೆಂಗಳೂರಿನಲ್ಲಿ ಬೃಹತ್ ರ್ಯಾಲಿಗೆ ನಿರ್ಧರಿಸಲಾಗಿದೆಯಾ? ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಕಿಕ್ ಬಾಕ್ಸಿಂಗ್ನಲ್ಲಿ ಪಾಲ್ಗೊಂಡಿದ್ದ ಯುವಕ ಮೃತಪಟ್ಟಿರೋ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಮೈಸೂರು ಮೂಲದ ನಿಖಿಲ್ ಮೃತ ಯುವಕ. ಜುಲೈ 10ರಂದು ಬೆಂಗಳೂರಿನ ಕೆಂಗೇರಿಯಲ್ಲಿ K1 ಕಿಕ್ ಬಾಕ್ಸರ್ ಸಂಸ್ಥೆಯಿಂದ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ನಿಖಿಲ್ ಸೆಣಸಾಡುವಾಗ ಎದುರಾಳಿ ಏಟಿಗೆ ಕುಸಿದು ಬಿದ್ದಿದ್ದಾನೆ. ನಂತರ 2 ದಿನ ಕೋಮಾದಲ್ಲಿದ್ದ ನಿಖಿಲ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಕಿಕ್ ಬಾಕ್ಸರ್ ನಿಖಿಲ್ ಸಾವಿಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಆಯೋಜಕರ ಎಡವಟ್ಟಿನಿಂದಲೇ ನಿಖಿಲ್ ಮೃತಪಟ್ಟಿದ್ದಾನೆ. ಯಾಕಂದ್ರೆ ಬಾಕ್ಸರ್ಗಳಿಗೆ ಟೂರ್ನಿ ವೇಳೆ ಸೂಕ್ತ ವ್ಯವಸ್ಥೆ ಇರಲಿಲ್ಲ. ರಿಂಗ್ನಲ್ಲಿ ಮ್ಯಾಟ್ ತೆಳುವಿದ್ದ ಕಾರಣ ತಲೆಗೆ ಪೆಟ್ಟಾಗಿದೆ. ಸ್ಥಳದಲ್ಲಿ ಸೂಕ್ತ ವೈದ್ಯಕೀಯ ಸೌಲಭ್ಯ ಇರಲಿಲ್ಲ. ಶೀಘ್ರವೇ ಆಸ್ಪತ್ರೆಗೆ ಸಾಗಿಸಲು ವ್ಯವಸ್ಥೆ ಇರಲಿಲ್ಲ ಅಂತ ಆಯೋಜಕರ ವಿರುದ್ಧ ನಿಖಿಲ್ ತಂದೆ ಆರೋಪ ಮಾಡ್ತಿದ್ದಾರೆ. ಇನ್ನು ಬಾಕ್ಸರ್ ನಿಖಿಲ್ ಸಾವು ಅತ್ಯಂತ ದುಃಖಕರ ಸಂಗತಿಯಾಗಿದೆ. ಆಂಬ್ಯುಲೆನ್ಸ್ ಸೇರಿದಂತೆ ಸೂಕ್ತ ಸೌಲಭ್ಯ ಇರಲಿಲ್ಲ. ಆಯೋಜಕರು ಬೇಜವಾಬ್ದಾರಿತನ ತೋರಿದ್ದಾರೆ ಅಂತ ಮೈಸೂರಿನಲ್ಲಿ ನಿಖಿಲ್ ಕೋಚ್ ಆಕ್ರೋಶ ಹೊರಹಾಕಿದ್ದಾರೆ. ಇಷ್ಟೇ ಅಲ್ಲ, ಎಲ್ಲವೂ ಸರಿ ಇದ್ದಿದ್ರೆ ನಿಖಿಲ್ ಬದುಕ್ತಿದ್ದ, ನಿಖಿಲ್ ಪ್ರತಿಭಾವಂತನಾಗಿದ್ದ ಅಂತ ಕೋಚ್ ವಿಕ್ರಮ್ ಕಿಡಿಕಾರಿದ್ದಾರೆ.
ಇನ್ನು ಕಿಕ್ ಬಾಕ್ಸಿಂಗ್ ಸ್ಪರ್ಧೆ ನಡೆಸೋಕೆ ಕರ್ನಾಟಕ ಬಾಕ್ಸಿಂಗ್ ಅಸೋಸಿಯೇಷನ್ನಿಂದ ಅನುಮತಿ ಪಡೆಯದೆ ಪಂದ್ಯಾವಳಿ ನಡೆಸಿದ್ದಾರಂತೆ. ಇಷ್ಟೇ ಅಲ್ಲ, ಸ್ಥಳೀಯ ಪೊಲೀಸ್ ಠಾಣೆಯಿಂದ ಸಹ ಅನುಮತಿ ಪಡೆದಿರಲಿಲ್ಲ ಅನ್ನೋ ಆರೋಪ ಎದ್ದಿದೆ. ಸದ್ಯ ಕಿಕ್ ಬಾಕ್ಸಿಂಗ್ ಸ್ಪರ್ಧೆ ಆಯೋಜನೆ ಮಾಡಿದ್ದವರು ಪರಾರಿಯಾಗಿದ್ದು, ಪೊಲೀಸರು ಆಯೋಜಕರ ಹುಡುಕಾಟದಲ್ಲಿದ್ದಾರೆ. ಇತ್ತ ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನ ವಿವಾದ ವಿಚಾರಕ್ಕೆ ಸಂಬಂಧಿಸಿದಂತೆ ಬಂದ್ ಬಳಿಕ ಮತ್ತೊಂದು ಹೋರಾಟಕ್ಕೆ ವೇದಿಕೆ ರೆಡಿಯಾಗ್ತಿದೆ. ನಾಗರಿಕ ಒಕ್ಕೂಟ ಬೃಹತ್ ಬೈಕ್ ರ್ಯಾಲಿ ನಿರ್ಧಾರ ಮಾಡಿದೆ. ಮೈದಾನ ಆಟದ ಮೈದಾನವಾಗಿ ಉಳಿಯಬೇಕು ಅಂತ ನಾಳೆ ಚಾಮರಾಜಪೇಟೆಯ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ಮಾಡಲಿದೆ. ರ್ಯಾಲಿಗೆ ಹಿಂದೂಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಸಾಥ್ ಕೊಟ್ಟಿವೆ. ಇಷ್ಟೇ ಅಲ್ಲ, ರ್ಯಾಲಿ ಬಳಿಕ ಬಿಬಿಎಂಪಿ ಆಯುಕ್ತರಿಗೆ ಘೇರಾವ್ ಹಾಕಲು ಒಕ್ಕೂಟ ನಿರ್ಧರಿಸಿದೆ. ಆಹಾರ ಧಾನ್ಯಗಳ ಮೇಲೆ 5% ಜಿಎಸ್ಟಿ ಹೇರಿಕೆ ಆಗಿರುವುದಕ್ಕೆ ವರ್ತಕರು ಫುಲ್ ಗರಂ ಆಗಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ. ಇಷ್ಟೇ ಅಲ್ಲ, ನಾಳೆ ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಯಾರ್ಡ್ ಬಂದ್ಗೆ ವರ್ತಕರು ಮತ್ತು ಕಾರ್ಮಿಕರ ಸಂಘಟನೆಗಳು ಕರೆಕೊಟ್ಟಿವೆ. ಆಹಾರ ಧಾನ್ಯಗಳ ಮೇಲಿನ 5% ಜಿಎಸ್ಟಿ ವಾಪಸ್ ಪಡೆಯುವಂತೆ ಆಗ್ರಹಿಸಿ ಬಂದ್ ಮಾಡ್ತಿದ್ದು, ನಾಳೆ ಇಡೀ ದಿನ ಯಶವಂತಪುರ ಎಪಿಎಂಸಿ ಯಾರ್ಡ್ ಬಂದ್ ಆಗಲಿದೆ. ಜನ ಸಂಕಷ್ಟದಲ್ಲಿದ್ದರೂ ರೆಸಾರ್ಟ್ನಲ್ಲಿ ಮೋಜು ಮಸ್ತಿ ಮಾಡ್ತಿರುವ ಜನಪ್ರತಿನಿಧಿಗಳು ಯಾರು? 3 ಭಾರತೀಯರು ಸಮುದ್ರ ಪಾಲಾಗಿದ್ದು ಹೇಗೆ? ಶಿವಮೊಗ್ಗದಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ರೌಡಿ ಶೀಟರ್ ಮರ್ಡರ್ ನಡೆದಿದ್ದು ಹೇಗೆ? ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆಯಿಂದ ಪ್ರವಾಹ ಭೀತಿ ಎದುರಾಗಿದೆ. ಆದರೆ ಜನಪ್ರತಿನಿಧಿಗಳು ಮಾತ್ರ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಮಹಾಲಿಂಗಪುರ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ನಾಳೆ ಚುನಾವಣೆ ಇದೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆ ತೇರದಾಳದ ಬಿಜೆಪಿ ಶಾಸಕ ಸಿದ್ದು ಸವದಿ ಗೋವಾ, ದಾಂಡೇಲಿಯ ರೆಸಾರ್ಟ್ಗಳಲ್ಲಿ ಮುಖಂಡರ ಜೊತೆ ಎಂಜಾಯ್ ಮಾಡುತ್ತಿದ್ದಾರೆ. ಬಿಜೆಪಿ ಸದಸ್ಯರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಟೀಕೆ ವ್ಯಕ್ತವಾಗಿದ್ದು, ಮೋಜಿನಲ್ಲಿ ತೊಡಗಿರುವ ಸಿದ್ದು ಸವದಿ ಫೋಟೋ ಹಾಕಿ ವ್ಯಂಗ್ಯ ಮಾಡಿದ್ದಾರೆ. ತುಮಕೂರಿನ ಮಧುಗಿರಿ ಹಾಸ್ಟೆಲ್ನಲ್ಲಿ ದರ್ಬಾರ್ ನಡೆಸ್ತಾ ಇದ್ದ ವಾರ್ಡನ್ ಪತಿ ವಿರುದ್ಧ ವ್ಯಾಪಕ ಟೀಕೆ ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ವಾರ್ಡನ್ ನಿವೇದಿತಾ ಪತಿ ರಂಗನಾಥ್ ವಿರುದ್ಧ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತಾಲೂಕು ಸಮಾಜ ಕಲ್ಯಾಣ ರಾಮಣ್ಣರಿಂದ ದೂರು ದಾಖಲಾಗಿದ್ದು, ಹೆಣ್ಣು ಮಕ್ಕಳ ವಸತಿ ನಿಲಯಕ್ಕೆ ಅತಿಕ್ರಮ ಪ್ರವೇಶ ಮಾಡಿದ್ದಕ್ಕೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗಿದೆ. ಬಾರ್ಡರ್ ಕ್ರಾಸ್ ಮಾಡಿದ್ದಕ್ಕೆ ಕೋತಿಗಳು ಗ್ಯಾಂಗ್ ವಾರ್ ನಡೆಸಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದಿದೆ. ಒಂದು ಬಡಾವಣೆಯ ಕೋತಿಗಳು ಮತ್ತೊಂದು ಬಡಾವಣೆಗೆ ಬಂದಿದ್ದರಿಂದ ಮೊದಲೇ ಇದ್ದ ಕೋತಿಗಳು ಜಗಳ ಮಾಡಿ ಓಡಿಸಿವೆ. ಆಂಜನೇಯ ಬಡಾವಣೆಯಿಂದ 15 ಕೋತಿಗಳು ಗುಂಪು ಸಂತೆಪೇಟೆಗೆ ಬಂದಿದ್ವು. ಕಿರಿಕ್ ಮಾಡಿದ ಮತ್ತೊಂದು ಕೋತಿಗಳ ಗುಂಪು ಏರಿಯಾದೊಳಗೆ ಸೇರಿಸದೆ ಹೊರಹಾಕಿವೆ. ಸದ್ಯ ಕೋತಿ ಜಗಳದ ವಿಡಿಯೋ ವೈರಲ್ ಆಗಿದೆ. ಓಮನ್ ದೇಶದಲ್ಲಿ ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಲುಕಿ 3 ಭಾರತೀಯರು ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರದ ಸಾಂಗ್ಲಿಯ ಶೇಖರ್ ಮತ್ತು 2 ಮಕ್ಕಳು ಸಮುದ್ರ ಪಾಲಾಗಿದ್ದಾರೆ. ಕುಟುಂಬ ಸಮೇತ ಓಮನ್ಗೆ ಪಿಕ್ನಿಕ್ಗೆ ಅಂತ ಹೋಗಿದ್ರು. ಸಮುದ್ರ ದಡದಲ್ಲಿ ನಿಂತು ಅಲೆಗಳನ್ನ ನೋಡಿ ಎಂಜಾಯ್ ಮಾಡ್ತಿದ್ರು. ಆದ್ರೆ ದೊಡ್ಡದಾಗಿ ಬಂದ ಸಮುದ್ರದ ಅಲೆ 3ರನ್ನ ಎಳೆದುಕೊಂಡು ಹೋಗಿದೆ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.